ಮಾಡಕತ್ತೀರಿ? ಆಟ ಆಡಕತ್ತೀರಿ? ಊಟ ಆಯ್ತ್ರಿ? ಏನು ಉಂಡಿರಿ? हेड किधर है बाबा? हेड बताओ रे बाबा, बताओ। ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ನಾವಂತೂ ಆರಾಮದೀವಿ ನೋಡ್ರಿ. ನೀವು ಕೂಡ ಆರಾಮದಿರಿ ಅಂದ್ಕೊಂಡು ವ್ಲಾಗ್ ನಾನು ಇವತ್ತ ಸ್ಟಾರ್ಟ್ ಮಾಡಕತ್ತೀನಿ. ನೀವೇನು ಮಾಡಕತ್ತೀರಿ? ಆಟ ಆಡಕತ್ತೀರಿ? ಊಟ ಆಯ್ತ್ರಿ? ಏನು ಉಂಡಿರಿ? ಮುಂದೋಗಂಗಿಲ್ಲಪ್ಪಾಜಿ, ಮುಂದಾದ್ರೆ ಮಾರಾಗತ್ತೇರೇಕು. ಜಲ್ದಿ ಆಜ. ಓಮು मम्मा खाया गा तमने बतानिस्री ए ची किधर गया? ची किधर गया बाबा? ಅಲ್ಲಿ ಇಲ್ಲಿ ವಯರು ಅದು ಇದು ಜೋಡಿಸಿ ಜೀವ ಒಳ್ಳೆ ಹಾಕೋಬಾರ್ದಂಗೆ ವಯರು. ನೀನು ಸರಿ ಚಲೋ ಇಲ್ಲ, ಭಾಳ ನೆಟ್ಟಗಿದು ಹಿಂಗೆಲ್ಲ ಮಾಡ್ತಾರೆ. ಇಲ್ಲಿ ಒಂದು ಸ್ವಲ್ಪನೂ ಇದು ಇಲ್ಲ. ನೋಡಿ ಒಮ್ಮೆ ಬೋವರಿ ನೋಡಿ ಇರಿಬೀಗ ಒಮ್ಮು ಸಿರಿ ಒಮ್ಮು ಕಾಟೆಗ ಬಾಬಾ ಬೌ ಆಜ ಎಲ್ಲ ಹಿಂಗದ ನೋಡ್ರಿ ವಯರು. ಈಗ ನಮ್ಮ ಶ್ರೀ ಹೊರಗೆ ಹೋದ. ಹಾಂ ಕಿದಾರೆ ಶ್ರೀ ಕಿದಾರೆ ಓಮು ಬರ್ರಿ ಲಾಗ್ ನಾನು ಈಗ ಸ್ಟಾರ್ಟ್ ಮಾಡಾಕತ್ತೀನಿ. ಇಬ್ಬರದು ಊಟ ಆಗೈತ್ರಿ ಈಗ. किधर गया ओमू? श्री किधर गया? हाँ बउआ है ओमू, उसमें बउआ है उधर. हाँ काटेगा तेरे को, काटेगा अम्मा. ನಮ್ಮಮ್ಮ ನಿನ್ನೆ ಬಿದ್ದಾನ್ರಿ ಹೋಳಿ ಹಬ್ಬದ ದಿನ, ಹಂಗಾಗಿ ಮೂಗು ಇದಾಗೈತ್ರಿ. ತೋರ್ಸೋಮ್ಮ इधर आ जा. ऐसा 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 ऐसे दिखो, तेरे नोज दिखो ओमू, तेरे नोज दिखो, नोज दिखो, तेरे नोज. हाँ दिखो नोज दिखो ओमू, नोज ओमू नोज दिखो, नोज. टीथ किधर है? टीथ ओमू, टीथ टीटी टीथ किधर है? टीथ किधर है? हाँ हेड किधर है बाबा? हेड बताओ रे बाबा, बताओ. ಈಗ ಹೇಳಂದಾಗ ಹೇಳಲ್ರಿ ಅವ. ಸರಿ ಕರ್ಕೊಂಬರಂಬರ್ರಿ ಬರ್ರಿ. ಈಗ ನಾನು ಮತ್ತೆ ಲಾಗನ್ನ ಸ್ಟಾರ್ಟ್ ಮಾಡಕತ್ತೀನಿ. ಇಲ್ಲಿ ನೋಡ್ರಿ ಪಲ್ಯ ರೀ, ಬಟಾಟೆ ಅಕ್ಕಿ ತತ್ತಿ ಪಲ್ಯ ಮಾಡೀನಿ. ಬಿಸಿ ಮಸ್ತ್ ಬಿಸಿ ಜೋಳದ ರೊಟ್ಟಿ. ಎಲ್ಲರದು ಊಟಾಗಿ ನಾನು ಈಗ ಜಸ್ಟ್ ಮಾಡತ್ತೀನಿ. ಪಲ್ಯ ಸ್ವಲ್ಪ ಆಗುತ್ತೆ ಅಂದ್ಕೊಂಡು 2 ತತ್ತಿ ಹಾಕಿ ಮಾಡಿದ್ದೆ ನೋಡ್ರಿ. ಸ್ವಲ್ಪ ಆಗುತ್ತೆ ಅಂದ್ಕೊಂಡು ಹಿಟ್ಟಿನ ಪಲ್ಯ ಮಾಡಿದ್ರಾತ್ ಅಂತೇಳಿ ನಾನು ಮೆಣಸಿನ್ಕಾಯಿನ ಹೆಚ್ಚಿದ್ದೆ. ನಮ್ಮ ಮನೆಯವ್ರು ಇದ್ರ ಇಲ್ಲ ಬೇಡ ಹಿಟ್ಟಿನ ಪಲ್ಯ ಮಾಡೋದು ಆಗ್ತೈತೆ ಬಿಡೋ, ಸಾಂಬಾರನ್ನೇ ಹಚ್ಕೊಂಡು ತಿಂದ್ರಾಯ್ತನ್ನ ಇವು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಸಣ್ಣ ಸಣ್ಣ, ಅದ್ರಾಗ ಇನ್ನೊಂದೆರಡು ಸ್ವಲ್ಪ ದೊಡ್ಡ ದೊಡ್ಡ ಹೆಚ್ಚಿಕೇಸಿ ಎಣ್ಣೆ ಒಳಗೆ ಹಾಕೊಂಡು ಫುಲ್ ಕರ್ದಂಗೆ ಹುರ್ಕೊಂಡ್ಬಿಟ್ಟು ಉಪ್ಪು ಹಾಕಿನಿ. ಇಷ್ಟು ಟೇಸ್ಟ್ ಆಗ್ಯಾವ ನಮ್ಮ ಮನೆಯವ್ರು ಅಂದ್ರೆ ಮಸ್ತ್ ಆಗೈತೆ ಅಂತ ಹೇಳ್ಕೇಸಿ. ಇಲ್ಲಿ ನೋಡ್ರಿ ಸಾಂಬಾರು, ಅನ್ನ. ಒಂದು ಮಾನಿ ಹಣ್ಣು ಸಿಕ್ಕೈತ್ರಿ. ಊಟ ಆದಮೇಲೆ ನಮ್ಮ ಮನೆಯವ್ರಿಗೆ ಕಟ್ ಮಾಡ್ರಿ ಅಂತ ಹೇಳ್ತೀನಿ. ನೋಡೋಣ ಅಂತ. ಏನು ಹುಳಿ ಐತೋ ಸಿಹಿ ಐತೋ ಗೊತ್ತಿಲ್ಲ, ಪೂರ್ತಿ ಹಣ್ಣಾಗಿರೋ ಮಾನಿ ಹಣ್ಣು ರೀ ಇದು. ನೋಡೋಣಂತ ಒಳಗೇನು ಗೊಳಗೊಳೈತೋ ಏನೋ ಗೊತ್ತಿಲ್ಲ. ಇನ್ನೂ ಫಸ್ಟ್ನೇ ಸಲ ಇನ್ನೂ ಕಾಯಿನೇ ಅದಾವು. ಇದು ಒಳಗೆ ಮೆತ್ತಗಾಗೈತಂದ್ರೆ ನಾ ಹುಳಿ ಐತೋ ಹೆಂಗೋ ಗೊತ್ತಿಲ್ಲ, ನೋಡ್ಬೇಕ್ರಿ. ಹಾಂ ಫ್ರೆಂಡ್ಸ ಬರ್ರಿ, ನಾನೀಗ ಬಾಂಡೆ ತಿಕ್ಕಿದ್ನಿ, ಊಟ ಆಗೈತಿ. ವಾಸ್ಕೋಕ್ ಹೋಗಿದ್ದೀರಿ, ವಾಸ್ಕೋಕ್ ಹೋಗಿ ಒಂಚೂರು ಮಕ್ಕಳ ಸಂಬಂಧ ಶಾಪಿಂಗ್ ಮಾಡಿದ್ವಿ. ಏನಂತೇಳಿ ನೆಕ್ಸ್ಟ್ ಈ ಸದ್ ನಾನು ಅಲ್ಲಿ ಹೋಗಿ ತೋರಿಸ್ಬೋದು. ಅದನ್ನು ಏನು ಮಕ್ಕಳಿಗೋಸ್ಕರ ತೊಗೊಂಡಿರ್ತಿ ಏನಿಲ್ಲ ಬಟ್ಟೆನೇ ರೀ. ಟಿ ಶರ್ಟ್ ಇಲ್ಲಿ ಬಿಸಿಲಿಗಾಗುತ್ತೋ ನೀರಿಗಾಗುತ್ತೋ ಹೆಂಗೋ ಗೊತ್ತಿಲ್ಲ ರೀ. ಮೊನ್ನೆ ಊರಿಗೆ ಹೋಗೋದಾಗೂ ಡೈಲಿ ವೇರ್ ಟಿ ಶರ್ಟ್ ತೊಗೊಂಡಿವಿ. ಇವಾಗ ವಿಶಾಲ್ ಮೇಘ ಮಟ್ಟಿಗೆ ಹೋದಾಗೂ ಟಿ ಶರ್ಟ್ ತೊಗೊಂಡಿವಿ. ಜಲ್ದಿ ಒಂಥರ ಹೆಂಗೋ ಆಗ್ಬಿಡ್ತಾವ್ರಿ. ಹಂಗಾಗಿ ಅದ್ರೊಳಗೆ ಇಲ್ಲಿ ಮೇನ್ ಅಂದ್ರೆ ಹುಡುಗರು ಬಟ್ಟೆ. ನಮ್ಮ ಹುಡುಗರು ನೋಡ್ತಿರಲ್ಲ ಮಣ್ಣಾಗ ಎಷ್ಟು ಆಡ್ತಾರಿಲ್ಲ. ಅದ್ರಾಗ ಈ ಒಂದು 1.5 ತಿಂಗಳೊಳಗಂತೂ ಜಾಸ್ತಿ ಸಿಮೆಂಟು ಅದು ಇದು ಅಂತೇಳಿ ಇಲ್ಲೇ ಸಿಕ್ಕಾಪಟ್ಟೆ. ಅದು ಹೊಲಸು ಹೋಗಲ್ಲ ಅಂದ್ಕೊಂಡು ಒಳಗೆ ಬಾತ್ರೂಮ್ನಾಗ ಹೆಂಗೆ ಐತೆ ನೋಡ್ರಿ ಅಲ್ರಿ, ಬರೀ ಟೈಲ್ಸ್ ಐತಿ. ಹೊಲಸು ಹೋಗಲ್ಲ ಅಂದ್ಕೊಂಡು ಬ್ರಷ್ ಹಚ್ಚಿ ತಿಕ್ಕಿ ಒಂಥರ ಅರಿವೆಲ್ಲ ಇದು ಆದಂಗೆ ತೊಗೊಂಡು ಭಾಳ ದಿನ ಅಂದ್ರೂ ಹಳೆ ಆದಂಗೆ ಒಂಥರ ಹೆಂಗೋ ಕಾಣಿಸ್ತಾವೆ. ಕಟ್ಟಿ ಆದಂಗೆ ಆಗ್ಯಾವ್ರಿ. ಹುಡುಗರಿಗೆ ಚಂದ ಅನ್ಸಲ್ಲ. ಮತ್ತು ಇಲ್ಲಿಂದ ನಾವು ಇಲ್ಲೇ ಇದ್ದಲ್ಲಾದ್ರೆ ನಡಿತೈತಿ, ಸ್ವಲ್ಪ ಮುಂದೆ ಹೋದ್ರೆ ಅಷ್ಟು ಚಂದ ಅನ್ಸಾಗಿಲ್ಲ ಮೈಮ್ಯಾಗ ಹಾಗಾಗಿ ಹುಡುಗರಿಗೆ ಅಂದ್ಕೊಂಡು
ಡೈಲಿ ವೇರಿಗೆ ತೊಗೊಂಬಂದ್ರ ತಂದ್ಕೊಂಡು ಹೊಸ್ಕೊಕ್ ಹೋಗಿದ್ವಿ. ಸಿಕ್ಕು ರೀ, ಚಲೋ ಸಿಕ್ಕವು. ಇನ್ನು ಈ ಥರ ಫಸ್ಟ್ ಬಂದಾವಂತ, ಟಿ ಶರ್ಟ್ ಒಳಗನೆ ಈ ಥರ ಫಸ್ಟ್ ಬಂದಾವಂತ ಹೇಳ್ಯಾರ. ನೋಡ್ರಿ ನಂಗೆ ಏನೂ ಆಗಲ್ಲ ಅಂದಾರೆ ಅವರು. ಚಲೋ ಬರ್ತಾವಂತೇಳಿ. ಚಲೋ ಬಂದವು ಅಂದ್ರೆ ಮತ್ತೊಂದ್ಸಲ ಊರಿಗೆ ಹೋಗೋ ಮುಂದಾಗ ಮತ್ತೆ ಬೇಕೇ ಬೇಕಾಗ್ತೈತೆ. ಹೋಗೋ ಮುಂದಾಗ ಇಲ್ಲಿ ಇರ್ತೀವಿ, ಅಲ್ಲಿಂದ ಊಟನೇ ಅದು ಎಲ್ಲರಿಗೂ ಒಂಥರದ್ದು ಹುಡುಗರು ಇದು ಮಾಡ್ಬೇಕಂತ ಇಷ್ಟ ಆಗ್ತಿರ್ತೈತಿ. ಅದ್ರೊಳಗೆ ಇಲ್ಲಿ ಥರ ದಿನ ಬಟ್ಟೆ ಹಾಕೋದಕ್ಕಿಂತ ಒಂದು ಸ್ವಲ್ಪ ಏನಿರೋದು ನಾವು ಭಾಳ ದಿನ ಇರಲ್ಲ, ಒಂದು ಸ್ವಲ್ಪ ಚಂದ ಬಟ್ಟೆ ಹಾಕಿರಿ ಹುಡುಗರಿಗೆ ಚಂದ ಅನ್ಸುತ್ತೆ ಅಂದ್ಕೊಂಡು ತೊಗೊಂಬಂದಿವ್ರಿ. ಈಗ ನಾ ಬಾಂಡೆ ತಿಕ್ಕಿನಿ. ನಮ್ಮ ಮನೆಯವ್ರು ಹೊಟ್ಟಿ ಬಾಂಡೆ ತಿಕ್ಕ ಮುಂದಾಗ ಸಿಕ್ಕಾಪಟ್ಟೆ ಕುದಿ ಅದಿದಾಗ ಫ್ಯಾನ್ ಹಚ್ಚಿದ್ವಿ ನಮ್ಗೆ ಆಗುತ್ತಾ ಅಂತೇಳಿ ನಾನು ಇದನ್ನ ಮಾಡಕತ್ತಿದ್ದೆ. ಅವಾಗ ಹೊಟ್ಟೆವ್ರಿಗೆ ತಂಪು ಮಾಡೋದು. ತಣ್ಣಾಗ ಜ್ಯೂಸ್ ಮಾಡ್ತೀನಿ ತಡಿ ಅಂದ್ರು. ನಾವಲ್ಲ ಜ್ಯೂಸ್ ನಂಗೆ ಜ್ಯೂಸ್ ಅನ್ನೋ ಎಪ್ಪಲ್ಲ ಅದು ಇದು ಅನ್ಕೊಂಡೆ. ಡೈಲಿ ಮಕ್ಕಳಿಗೆ ಮಾಡ್ತೀವಲ್ಲ ನಾವಲ್ಲ ಆ ಥರ ಜ್ಯೂಸ್ ಅಂತ ನಾನೇ ಇಲ್ಲ, ಸ್ಪೆಷಲ್ ಜ್ಯೂಸ್ ಅಂದ್ಕೊಂಡು ಮಧ್ಯಾಹ್ನದಾಗ ಏನು ಎಳ್ನೀರು ಕುಡ್ತಿದ್ವಿ ನೋಡ್ರಿ. ಅದರದ್ದು ಕೊಬ್ಬರಿ ಇತ್ತು, ಮಿಲ್ಕ್, ಮಲಾಯಿ ಅದ್ರದ್ದು ಇದ್ರದ್ದು ಹೆಸರೇನು, ಕೋಕೋನಟ್ ಮಲಾಯಿ ಶೇಕ್, ಕೋಕೋನಟ್ ಮಲಾಯಿ ಶೇಕ್ ಅಂತ ಈ ಥರ ಜ್ಯೂಸ್ ಇಲ್ಲಿ ಹೊಸ್ಕೋದಾಗ ಸಿಗುತ್ತಂತ. ನನಗೆ ಅಲ್ಲಿ ಒಂದ್ಸಲ ಹೊಸ್ಕೋದಾಗ ಅಂದಿದ್ರಿ ಈ ಥರ ಪುಡಿ ಅಂದ್ಕೊಂಡು ಅದು ಇಷ್ಟು ದೊಡ್ಡ ಡಬ್ಬಿ ಒಳಗೆ ಮುಚ್ಚುಳಿಕೆ ಅದ್ರ ಮ್ಯಾಗ ಒಂದು ಸ್ಟ್ರಾ ಇಟ್ಟು ಕೊಡ್ತಾರೆ ಅವರು. ನಾವಲ್ಲ ಅಂತ ಅಂದಿದ್ವಿ. ಎಷ್ಟು ಅದಕ್ಕೆ 80 ರೂಪಾಯಿ. 80. ಹಾಗಾಗಿ ಇಲ್ಲಿ 80 ರೂಪಾಯಿ ಕೊಟ್ಟು ಕುಡಿದು ಅಂತೇಳಿ. ಇದು ಮಧ್ಯಾಹ್ನ ಮತ್ತೆ ತೆಳ್ಳಂದ ಕೊಬ್ಬರಿ ಇರುತ್ತೆ ನೋಡ್ರಿ, ಎಳ್ನೀರು ಕುಡಿಯೋದು ಅಂತೇಳಿ ಗಂಜಿದು. ಅದ್ರದ್ದು ಏನೇನು ಹಾಕೈತಿ ಇದಕ್ಕೆ ಕಲ್ಸಕ್ರಿ ಸಕ್ರಿ ಹಾಕ್ಬಾರ್ದಂತ್ರಿ ಇದಕ್ಕೆ. ಕಲ್ಸಕ್ರಿ ಹಾಕಿದ್ರೆ ನಡೀತಾ, ನಾ ಹಾಕಿ ಕಲ್ಸಕ್ರಿ, ಹಾಲು, ಕೊಬ್ಬರಿ, ಎಳಿ ಕೊಬ್ಬರಿ ರೀ. ಅದ್ರ ಮತ್ತೆ ಏನಾರ ಬೇಕಾದ್ರೆ ಬಾದಾಮ ಅವೆಲ್ಲ ಹಾಕೋಬೋದು. ಅದ್ರ ಹಾಕೊಂಡಿಲ್ಲ, ಅವು ಹಾಕೋದು ಮತ್ತೆ ಡಿಶ್ ಆಗುತ್ತೆ, ಬಾದಾಮಿ, ಚಲೋ ಕಾಜು. ಚೆನ್ನಾಗಿದೆ. ಸ್ವಲ್ಪ ಐಸ್ ಚೆನ್ನಾಗಿದೆ. ಎಷ್ಟು ಮಾಡ್ಯಾರ, ಒಂದಿಷ್ಟು ಒಮ್ಮೆ ಕುಡ್ಸಾರ, ಒಂದಿಷ್ಟು ಸಿಹಿ ಕುಡ್ಸಾರ, ಒಂದಿಷ್ಟು ದಾವ ಕುಡಿದಾರ. ಯಾರು ಕುಡ್ದಿಲ್ಲ ಅವರು, ಯಾರು ಕುಡ್ದಿಲ್ಲ. ಯಾಕ ಕುಡಿಲಿಲ್ಲ? ಕುಡಿಲಿಲ್ಲ. ನೀರ ಕುಡಿದ ಇಷ್ಟ ಅಂದ್ರ ಈಗ ಕುಡ್ದೈತ್ರಿ. ಮುಂಜಾನೆ ಒಳ್ಳೆ ಇಬ್ರು ಇಷ್ಟು ಬಟ್ಲಾ ಕುಡಿದಂದ್ರ ಚೆನ್ನಾಗಿ ಅನ್ಸುತ್ತೆ. ಗೋವಾದಾಗ ರೀ ಮಳೆಗಾಲ ಬಂದಾಗ ಅದು ಇಂಗ್ಲೀಷ್ನಾಗ ರೇಮ್ಸ್, ಮಕ್ಕಳ ರೇಮ್ಸ್ ಒಳಗೊಂದು ಹಾಡ ಐತೆ ನೋಡ್ರಿ, ರೇನ್ ರೇನ್ ಗೋವಾ ರೇನ್ ಅಂತೇಳಿ. ಮಳೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ರೀ. ಈಗ ಬ್ಯಾಸ್ಗಿ ಅಂದ್ರೆ ಇಲ್ಲದಷ್ಟು ಬ್ಯಾಸ್ಗಿ, ಅಷ್ಟು ಕುದಿ, ಅಷ್ಟು ಸೆಕೆ. ಒಂದು ಸ್ವಲ್ಪ ಬಾಗಿಲು ತೆಗೆದ್ರೆ ನಮ್ದು ಅದು ಒಂದೇ ಕಿಟಕಿ, ಜಾಸ್ತಿ ಗಾಳಿನ ಹೊತ್ತಲ್ಲ. ಒಂದು ಹೊರಗಿನಿಂದ ಒಳಗಿನ ಗಾಳಿ ಬರ್ಬೇಕ್ರಿ ಒಳಗೆ, ಮತ್ತು ಒಳಗಿಂದೆಲ್ಲ ಇಟ್ಟು ಹೊರಗೆ ಹೋಗ್ಬೇಕು. ಬಾಗ್ಲ ತೆಗಿಬೇಕು. ಅದಕ್ಕೆ ನಮ್ಮ ಸ್ತ್ರೀ ಓಡೋಗ್ತಾರ ಅಂತೇಳಿ ನಾ ಕಂಟಿನ್ಯೂಸ್ ಆಗಿ ಬಾಗ್ಲ ಮುಚ್ಚಿ ಇನ್ನಷ್ಟು ಹೀಟ್ ರೀ ಮನೆ. ಹಂಗಾಗಿ ಈ ಎಳ್ನೀರು ಭಾಳ ಚಲೋ ರೀ ಸರ್. ಕೊಡು ಮತ್ತೆ ಬಿಡ್ತೀವಿ. 7 ತಿಂಗಳು ಮಗು ಇದ್ದಂಗೆ ಐತ್ರಿ ಹೊಟ್ಟಿನ. ಊಟ ಮಾಡಕ್ಕೆ ನಾ ಮುಂಚೆ ತೋರಿಸ್ತೀನಿ ನಿಮ್ಗೆ. ನಾ ಹೊಟ್ಟಿ ಹೆಂಗಿರ್ತೈತೆ ಊಟ ಮಾಡಿದ ಸ್ವಲ್ಪ ಹಿಂಗೆ ಉಬ್ಬು ಬರುತ್ತಾ. ಮೊನ್ನೆ ಇದ್ರೊಳಗೆ ಹೊಟ್ಟಿ ಕಮ್ಮಿ ಆಗಿತ್ತು ಅಂತೇಳಿ ತೋರಿಸಿದ್ನಲ್ರಿ. ಆ್ಯಕ್ಚುಲಿ ನಾ ವಿಡಿಯೋನೀಗ ಡೈಲಿ ಮಾಡಾವಲ್ಲಿ. ಈಗ ಒಂದು 4-5 ದಿನ ಮ್ಯಾಗ ಆಯ್ತು ನಾ ವಿಡಿಯೋ ಮಾಡಿ. ಹಾಗಾಗಿ ಈಗ ಕನಿಷ್ಠ 2 ತಿಂಗಳು ಆಗ್ತಂತ. ಏನು ಬಿಸಿ ನೀರು ಕುಡಿಯೋದು ಬಿಟ್ಟು ಎಲ್ಲನೂ ಬಿಟ್ಟು 2-3 ತಿಂಗಳ 2 ತಿಂಗಳ ಸನಿನೇ ಆಗಕ್ಕೆ ಬಂತು. ಓಮಿಗೆ ಫಸ್ಟ್ ಟೈಮ್ ಜ್ವರ ಅಂತೇಳಿ ಬಂದುವಲ್ಲ, ಅವಾಗನೇ ನಾನು ಬಿಟ್ಟಾಕಿ ಮತ್ತೆ ಕಂಟಿನ್ಯೂ ಅದನ್ನು ಮಾಡಲೇ ಇಲ್ಲ. ಹಾಗಾಗಿ ಮತ್ತು ಊಟದಂತೂ ಅನ್ನ ಅದು ಇದು ಮತ್ತೆ ಒಂಥರ ಹೊಟ್ಟೆ ಮೊದಲನೇ ಸ್ಟೇಜಿಗೆ ಬಂದಂಗೆ ಆಗೈತಿ. ನಾಳಿಂತ ಸ್ವಲ್ಪ ಮತ್ತೆ ಹೊಳ್ಳಿ ಯೋಗ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿ ನೋಡ್ತೀನಿ. ಹೇಳೋದಾಗತ್ತಾ ಫ್ರೆಂಡ್ಸ, ಹೊಟ್ಟೆ ಹಸು ತಡ್ಕೊಳಕ್ಕಾಗಲ್ಲ. ಶ್ರೀಯಿಂದ ಓಡೋದು ಒಂದು, ಈ ಕಡೆ ಓಂಕಾರ ಹಾಲು ಕುಡಿಯೋದು ಒಂದು, ಮತ್ತು ಅವ್ನು ನೋಡ್ಕೊಳ್ಳೋದೊಂದು, ಮನೆ ಕೆಲಸ ಅಡುಗೆ ಮಾಡೋದೊಂದು. ಇಷ್ಟೊತ್ತರ ನಮ್ಮ ಮನೆಯವ್ರಿಗೆ ಬೈದಿಲ್ಲ ನಾನು. ಆ್ಯಕ್ಚುಲಿ ಏನೋ ಒಂದು ಮಾಡ್ಯಾರ. ಆಗ ಆ ರಟ್ಟಿನ ಬಸ್ನಾಗ ಅದು ಹಾಕತ್ತೆ ಇದ್ವಿ ನಾನು. ಶ್ರೀ ಓಂಕಾರ ಒಂದು ಸ್ವಲ್ಪ ಬೆಟರ್ ನನಗೆ. ನಮ್ಮ ಮನೆಯವ್ರಿಗೆ ಇಷ್ಟು ಕೊಳಕಂದ್ರೆ ಅಬ್ಬಬ್ಬ ಜಳಕ ಮಾಡಿ ಬರ್ತಾರಿ. ಬಾತ್ರೂಮ್ಲಿಂದ ಅಲ್ಲಿ ಮ್ಯಾಟ್ ಇರುತ್ತೆ, ಆ ಮ್ಯಾಟ್ ಬಿಟ್ಟು ಇಲ್ಲಿ ಕಾಲನ್ನು ಒರ್ಸಂಗಿಲ್ಲ. ಇಲ್ಲಿ ಬಂದು ನಿಂದಿರ್ತಾರೆ. ಇಲ್ಲಿ ಬಂದು ನಿಂತವರು ಅಲ್ಲೇನು ನಿಂತ ಎಲ್ಲ ಟವಲ್ ತೊಗೊಂಡು ಹೊರ್ಸ್ಕೊಂಡು ಅದು ಇದು ಮಾಡಿ ಹೋಗೋ ಮುಂದಾಗ ಅಲ್ಲಿ ನೀರು ಬಂದು ತಿಕ್ಕಿ ಮತ್ತೆ ಬಂದು ಬೈತಾಳ ಬಾ ಅಂತೇಳಿ ಆ ಮ್ಯಾಟ್ ತೊಗೊಂಡು ಅಲ್ಲಿ ಒರೆಸ್ಬಿಡೋದು. ನಾವು ಎಷ್ಟು ಹೇಳಿದ್ರು ಸುಧಾರಿಸೋದಲ್ರಿ. ಹಳ್ಳಿ ಮಂದಿ ಮೊದಲೇ ಸುಮ್ಮನೆ ನೌಕರಿ ಮಾಡ್ತಾರ. ಅದೇ ಎಲ್ಲಿ ನೌಕರಿ ಮಾಡ್ತೀರಿ ಈಗಿನ ಕಾಲದಾಗ ಹೋದ ಎಷ್ಟು ಸಿಸ್ಟಮ್ ಇರ್ಬೇಕಂತ. ಬಡ ಟವಲ್ ತೊಗೊಂಡು ಎಲ್ಲ ಒರೆಸ್ಕೊಂಡ್ರೆ ಸೀದಾ ಕಾಟಾಕ್ರಿ. ಇಲ್ಲ ಅಂತಂದ್ರೆ ಪ್ಯಾನಿಗೆ ಅದು
ಸ್ಟ್ಯಾಂಡ್ ಪೆನ್ ಐತಲ್ರಿ ಆ ಸ್ಟ್ಯಾಂಡ್ ಪೆನ್ನಿಗೆ ಹಿಂಗೆ ಒಣಾಕ್ ಬಿಡೋದು ಇಲ್ಲಾಂದ್ರೆ ಕುರ್ಚಾಕ ಎಷ್ಟು ಚಂದ ಆಗ್ತಾರ್ರಿ ಕುರ್ಚಾಕ ಹಿಂಗೆ ಅಗುಲಾಗ ಮಾಡಿ ಹಂಗಾಗಿ ಬೇಸರ ಆಗೈತೆ ಒಂದು ಇಜ್ಜಿ ಹೊರಗೆ ಹೋಗಿ ಒಣಾಕ್ ಬಿಟ್ರೆ ಆಗೇ ಬಿಡ್ತೈತಿ ಬರ್ರಿ ಏನು ಶಾಪಿಂಗ್ ಮಾಡ್ಕೊಂಡು ತೋರಿಸ್ತೀನಿ ಅಂತ ಅವ್ರದ್ದೆಲ್ಲ ಹೆಂಗೆ 2 3 ಅದು ಇದು ಡೈಲಿ ವೇರಿಂದ ಈ ಥರ ಚಾಕ್ಲೇಟ್ ಕಲರ್ದು ಅದೊಂದು ಡಬ್ಬಿ ತೊಗೊಂಡಿದ್ರಿ ಇಷ್ಟು ದಮ್ಮ ಬರೀ ಒಳಗಿನ ಬೆಂಡ ಬಂದಿದ್ರೆ ದೊಡ್ಡ ಟಿಕ್ಳಿನ ಬಾಳಿಲ್ಲ ದೊಡ್ಡ ಡಿಬ್ಬಿ ಅಂತ ನಾನು ಅದೇ ತೊಗೊಂಡಿನಿ ಗೊತ್ತು ನನಗೆ ಅದೇ ಥರ ಇರುತ್ತೆ ಅಂತೇಳಿ ಆದರೆ ಈ ಸಲ ಅದು ಯಾಕೋ ಭಾಳ ತಿರಿದಮ್ಮ ಮಾಡಿದ್ರೆ ನಿಮ್ಗೊಂದು ಸ್ಟೋನಿನ ಕತೆ ಹೇಳ್ತೀನಿ ಕೇಳಿ ನಾ ಅಷ್ಟೆಲ್ಲ ಇದ್ದಾಗ ರೀ ಸ್ಟೋನಿನ ಟಿಕ್ಳಿ ತೊಗೋತಿದ್ದೆ ನಾನು ಒಂದು ಪ್ಯಾಕೆಟ್ ನಂಗೆ ಯಾವಾಗಲೂ ಈ ಥರ ಅಂದ್ರೆ ಚಾಕ್ಲೇಟ್ ಕಲರ್ ಇರಬೇಕು ಕೆಳಗೆ ಮ್ಯಾಗ ಒಂದು ಸ್ಟೋನ್ ಈ ಥರ ಮುಟ್ಟು ಅಂದ್ರೆ ಭಾಳ ಇಷ್ಟ ಅತಿ ದೊಡ್ಡನಲ್ಲ ಸ್ಟಿಕ್ಕರು ಈ ಥರ ಭಾಳ ಇಷ್ಟ ನನಗೆ ಈ ಥರ ನಂಗೆ ನಮ್ಮ ಗೆಳತರು ಟಿಕ್ಳಿಗಳು ಇಸ್ಕೊಂಡು ಸ್ಟೋರ್ ಮಾಡಿಟ್ಕೋತಿದ್ವಿ ಇದು ಜ್ಯೋತಿ ಇದು ಶ್ರುತಿ ಅಂತೇಳಿ ಜ್ಯೋತಿ ಶ್ರುತಿ ಅನ್ನೋರು ಯಾವ ಥರ ಟಿಕ್ಳಿ ಹಚ್ಕೊತಿದ್ರೆ ನಾವು ರೊಕ್ಕ ಜಾಸ್ತಿ ರೊಕ್ಕ ಕೊಟ್ಟು ತೊಗೊಳ್ತೇ ಇದ್ದಿಲ್ಲ ಅವ್ರು ಯಾವ ಥರ ಟಿಕ್ಳಿ ಹಚ್ಕೊತಿದ್ರೆ ಅಂದ್ರೆ ವೈಟ್ ಕಲರು ಬ್ಲ್ಯಾಕ್ ಕಲರು ಮತ್ತು ಇಲ್ಲಾಂದ್ರೆ ಕಲರ್ ಅವೊಂಥರ ಸ್ಟೋನಿನೂ ಈಗಲೂ ಅದಾವ ಊರ ಕಡೆ ಅವಾಗ ಹೆಚ್ಚು ನಾವು ಸಾಲಿ ಕಲಮ್ದಾಗ ಜಾಸ್ತಿ ಅವೇ ಒಂಥರ ಫ್ಯಾಷನ್ ಬಂದುಬಿಟ್ಟಿದ್ವು ಆ ಟೈಮ್ದಾಗ ಬರೀ ರೌಂಡ್ ಇಲ್ಲಾಂದ್ರೆ ಸ್ವಲ್ಪ ದೊಡ್ಡ ಇಲ್ಲಾಂದ್ರೆ ಪೂರ್ತಿ ಸಣ್ಣ ಇಲ್ಲಾಂದ್ರೆ ಒಂಥರ ಈ ಥರ ಡೊಂಕ ಇಲ್ಲಾಂದ್ರೆ ಇಲ್ಲಿ ಕೆಳಗ ದಮ್ಮ ಇಲ್ಲಿ ಮ್ಯಾಪ್ ಬಂದಂಗೆಲ್ಲ ಈ ಥರ ಹಿಂಗೆ ಸ್ಟೇಟ್ ಆ ಥರ ಎಲ್ಲ ಭಾಳ ಬಂದಿರ್ತಿದ್ವಲ್ಲ ಅದು ಒಂದು ಟಿಕ್ಲೆ ತೊಗೊಂಡು ಸಾಲಿಗೆ ಹೋಗೋದು ಹಚ್ಕೊಂಡ್ಬರೋದು ಬಂದ್ಬಿಟ್ಟೇನೆ ನಮ್ಮ ಟ್ರಂಕ್ ಏನಿರುತ್ತಲ್ಲ ಟ್ರಂಕ್ ಎತ್ತಿದ್ಬಿಟ್ಟೇನೆ ಹಿಂಗೆ ಇದು ಬರುತ್ತಲ್ಲ ಆ ಟ್ರಂಕಿಗೆ ಹಚ್ಬಿಡೋದು ಮತ್ತೆ ಮುಂಜಾನೆ ಮತ್ತೆ ಅದೇ ಟಿಕ್ಲೆ ತೊಗೊಂಡು ನಾನು ಮತ್ತೆ ಹಚ್ಕೊಂಡು ಹೋಗೋದು ಮತ್ತೆ ಬಂದ್ಬಿಟ್ಟಿನ ಅದೇ ಟ್ರಂಕಿಗೆ ಹಚ್ಚೋದು ಆದ್ರೆ ಮತ್ತೆ ಟಿಕ್ಲಿ ಒಂದಿನ ಜಿಗಿಟ್ ಹೋಗಿ ಓದ್ತಂದ್ರೆ ಸಿಕ್ಕಾಪಟ್ಟೆ ಜಿಗಿಟ್ಟಿರ್ತಿದ್ವಿ ಅದು ಜಿಗಿಟಾಗಿ ಟಿಕ್ಲಿ ಓದ್ತಾನ ಮತ್ತೊಂದು ಟಿಕ್ಲಿ ಇಸ್ಕೊಳ್ಳೋದು ಒಂದು 2-3 ದಿನ ಗ್ಯಾಪ್ ಆಗ್ತಿತ್ತಲ್ಲ ಮತ್ತೆ ಕೇಳಿದ್ರು ಕೊಡ್ತಿದ್ವಿ ದಿನದಂತೆ ಕೇಳಿದ್ರು ಕೊಡ್ತಿದ್ದಿಲ್ಲ ಅತ್ತಾಗ್ರಿ ನಾನು ಮತ್ತು ಮದ್ಲಿಕ್ಕಿನ ಮುಂಚೆನೂ ಕಾಲೇಜ್ಗೆ ಹೋಗ್ಬೇಕಂದ್ರೂ ಹಚ್ಕೊಂಡಿದ್ನಿ ಒಮ್ಮೆ ಬಿಟ್ಬಿಡ್ತಿದ್ನಿ ಚಂದ ಟಿಕ್ಲಿ ಇತ್ತಂದ್ರೆ ಏನೋ ಕಲರ್ ಅದು ಏನಾಗಿರ್ಲಿಕ್ಕೆ ಅಂತ ತೊಗೊಂಡು ಕನ್ನಡಿಗೆ ಹಚ್ಚೋದು ಮತ್ತು ನಾಳೆ ಹೋಗ್ದಾಗ ಅದೇ ಥರ ಹಚ್ಕೊಳ್ಳೋದು ಟಿಕ್ಲಿ ಒಂದು ಭಾಳ ಕಪ್ಪಾಡ್ತೀನಿ ಆದರೆ ಹೆಚ್ಚು ಥರ ಟಿಕ್ಲಿ ತೊಗೋತೀನಿ ಮದುವೆ ಆಗಿದ್ದ ಕಮ್ಮಿ ಅನ್ನೋದು ನಮಗೆ ಕಮ್ಮಿ ಹೇಳ್ಬೇಕಂದ್ರೆ ಮದುವೆಗಿನ ಮುಂಚೆ ಆ್ಯಕ್ಚುಲಿ ಮದುವೆ ಸ್ತ್ರೀ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆಗೂ ಒಂದು 7-8 ಥರ ಟಿಕ್ಲಿಗಳು ಸಿಗ್ತಿದ್ದು ನನ್ನ ಬ್ಯಾಗ್ನಾಗಿರ್ಬೋದು ಟಿಜ್ರಾಗಿರ್ಬೋದು ಈಗ ಒಂಥರ ಭಾಳ ಬಡಿಗಾಗ್ಬಿಟ್ಟಿದ್ವಿ ಈ ಎರಡೇ ತೊಗೊಂಡಿನಿ ಈ ಸದ್ಯಕ್ಕೆ ಟಿಕ್ಲಿ ಇಲ್ರಿ ಬರೀ ಇವೇ ಅದಾವು ಎರಡೇ ತೊಗೊಂಡಿನಿ ಇರ್ಲಾಕ 10 ರೂಪಾಯಿ ಕೊಂದ್ರಿ ಇವೆಲ್ಲ 5 ರೂಪಾಯಿ ತಂದಿದ್ವಿ 10 ರೂಪಾಯಿ ಕೊಂಡ್ರಿ ಚಿಕ್ಲಿ ಕತ್ತಿ ಬಾಚಲ್ರಿ ತಂದ್ರಿ ಇಷ್ಟು ಚಂದ ಟಿ ಶರ್ಟ್ ಇರೋವ್ರಿ ಕಲರು ಇನ್ನೊಂದು ಅವು ಕೆಂಪರ ಅದ್ರಾಗ 2 ತೊಗೊಂಬಂದಿದ್ದು ನಡೀತಿತ್ತು ಮನೆಯಾಗಿದ್ದಾಗ ಅದು ಅದ್ರ ಹುಡುಗಿಯರ ಒಂದಲ್ಲ ಅಲ್ಲಿ ಮನಸ್ಸಿಲ್ಲ ಫಸ್ಟ್ ಈಗ ಹೊಸದಾಗಿ ಬಂದಾವಂತ್ರಿ ಹುಡುಗರಿಗೆ ಸಾಣತ್ತೇನು ಇದೊಂದು ಇಲ್ಲ ಹಾಕಿ ನೋಡಿದ್ನಲ್ಲ ನಡೀತೈತೆ ಒಮ್ಮಗ ಹೈಟಿಗೆ ಶ್ರೀ ಕಿರಿದಾಗತ್ತ ಒಮ್ಮಗ ನಡೀತೈತಿ ನಮ್ಮ ಓಂಕಾರಗ ಶ್ರೀಗೆ ಇಬ್ಬರಿಗಿನೂ ಒಂಥರ ಸೇಮ್ ಟಿ ಶರ್ಟ್ ರೀ ಓಂಕಾರಗ ಶ್ರೀಗೆ ಮೈಯಾಗ ಲೂಸ್ ಆಗಿರ್ತಾವ ಅವಾಗ ಕರೆಕ್ಟ್ ಇರ್ತಾವು ಓಂಕಾರಗ ಮೈಯಾಗ ಫಿಟ್ ಆಗ್ತಾವ ಅದ್ರ ಉದ್ದಿಗೆ ಒಂಚೂರು ಜಾಸ್ತಿ ಆಗ್ತಾವ ಆದ್ರೂ ಒಂದೇ ಅಳತಿನ ನಡೀತೈತಿ ಹಂಗಾಗಿ ತೊಗೊಂಬಂದಿದ್ವಿ ಈಗ 4 ಟಿ ಶರ್ಟ್ ಹೆಂಗದಂತೆ ಕಮೆಂಟ್ ಮಾಡಿ ಇಷ್ಟು ಕಲರ್ ಇದು ಒಂದು ಕಲರ್ ಇದು ಆ್ಯಕ್ಚುಲಿ ನಂಗೆ ಇಷ್ಟ ಇದ್ದಿದ್ದಿಲ್ಲ ತೊಗೊಳಕ್ಕೆ ಯಾಕಂದ್ರೆ A for apple, B for ball, C for car. ಎಲ್ಲವೂ ಸೇಮ್ ರೀ ನಾ ಕೇಳಿದ್ ನೀವು ಹುಡುಗರು ಅದಾವೇನ್ರಿ ಅಂತೇಳಿ ಅವ್ರು ಮತ್ತೆ ಅವ್ರು ಹೆಂಗೆ ಹೇಳಿದ್ರು ಅಂತಂದ್ರೆ ಈ ಥರ ತೋಳಿಗೆ ಹಿಂಗೆ ಬಂದು ಈ ಥರ ಹಿಂಗೆ ಗ್ಯಾಸಿ ಮ್ಯಾಗ ಬಂದಿತ್ತಂದ್ರೆ ಹುಡುಗಿಯರು ಸ್ಟೇಟ್ ಇದ್ವು ಅಂದ್ರೆ ಹುಡುಗರು ಅಂತೇಳಿ ತೋಳನು ಸಣ್ಣ ಇರ್ತಾವ ಉದ್ದದ ಹುಡುಗರು ಹೆಣ್ಣು ಹುಡುಗಿಯರ ತೋಳು ಸ್ವಲ್ಪ ಸಣ್ಣ ಇರ್ತಾವಂತ ಹಿಂಗತ್ತೆ ಚೌಕಾನ್ ಇರಲ್ಲ ಅಂತವು ಇವ್ರ ತೋಳು ದೊಡ್ಡದು ಇರ್ತಾವಂತ ಅವು ಹಿಂಗೆ ಹೆಣ್ಮಕ್ಳು ಒಂದು ಸ್ವಲ್ಪ ಹಿಂಗೆ ಬಂದಿರ್ತಾವಂತ ಅವ್ರು ಹೇಳಿಂದ ಗೊತ್ತಾಗಿತ್ತು ಹೆಚ್ಚು ಈ ಕಲರ್ ಇನ್ನೊಂದಿತ್ತು ತೊಗೋಬೇಕು ಅನ್ಕೊಂಡು ಸೇಮ್ ಅಕ್ಕ ಅಂದ್ಕೊಂಡು ಸುಮ್ಬಿಟ್ಟೆ ಮತ್ತು ಈಗ 2-3 ಸಲ ನಾ ಇಷ್ಟು ಟಿ ಶರ್ಟ್ಗಳು ತೊಗೊಂಬಂದಿನಲ್ರಿ ಇವರಿಗೆ ಹೆಂಗೆ ಹಾಕಿದ್ವಪ್ಪ ಅಂತಂದ್ರೆ ಜೊಳೆ ಪಿಳ್ಳೆ ರೀ ಒಂಥರ ಡೈಲಿ ಯೂಸಿಗೆ ಅಂತ ತೊಗೊಂಬರೋದು ಅಂದ್ರೆ ಅವು ಈಗ 100 ರೂಪಾಯಿಗೊಂದು ಇಲ್ಲಾಂದ್ರೆ 300 ರೂಪಾಯಿಗೆ 2 ಈ ಥರ ಬರ್ತಾವಲ್ಲ ಅಂತ ತೊಗೊಂಬರ್ತಿದ್ದೆ ಡೈಲಿ ಯೂಸಿಗೆ ಅಂತೇಳಿ ಅವು ಒಂದು 15 ದಿನ ಅಷ್ಟೇ ರೀ 15 ದಿನ ತನಕ ಒಂದು ಸ್ವಲ್ಪ ಚಂದ ಅದ್ರ ಮ್ಯಾಗೆಲ್ಲ ಇಲ್ಲೆಲ್ಲ ಡಿಲ್ಲ ಮೈಯಾಗೆಲ್ಲ ಡಿಲ್ಲ ನಾವು ತೊಗೊಂಬರ ಮುಂದಾಗ ಸ್ವಲ್ಪ ದೊಡ್ಡ ಸೈಜೇ ನೋಡಿ ತೊಗೊಂಬರ್ತಿದ್ವಿ ನಾವು ಒಂದು ದಿನ ಬರ್ತಾವ ಅಂತೇಳಿ ಒಂದು 2-3 ಸಲ ಅನುಭವ ಆಗೈತಿ ಈಗ ನನಗೆ ಕರೆಕ್ಟ್ ಸೈಜ್ ತೊಗೊಂಬಂದ್ವಿ ಅಂದ್ರೆ ಅವ್ರು ನೀರು ಹಾಕಿಂದ ಅಷ್ಟು ಇದು ಹಾಕ್ತಾವ ಅಂತೇಳಿ ಅವು ಪ್ರಿಂಟನ್ನು ಇರ್ತಾವಲ್ರಿ ಹೋಗ್ತಾವೆ ಇದು ನೋಡ್ರಿ ಹೆಂಗೈತೆ ಆ್ಯಕ್ಚುಲಿ ಇದು ಏನು ಕಿತ್ತದಲ್ರಿ ಇದು ಕಿತ್ತಿತ್ತಂದ್ರೆ ಅರಿಬಿ ಹಿಗ್ಗಂಗಿಲ್ರಿ ಇದು ಚಲೋ ಅರಿಬಿ ಇದು
ಈಗ ಈ ಥರ ಹೊಲಿಗೆ ಹಾಕಲ್ಲ ಹೊಲಿಗೆ ಹಾಕಿದ್ದೈತಿ ಚಂದ ಏನು ಲಘು ಲಘು ಕಿತ್ತೋದಲ್ಲ ಮತ್ತು ಇದು ಎಂಬ್ರಾಯ್ಡಿಂಗ್ ಇವು ಎಲ್ಲ ಎಬಿಸಿ ಹೋಗ್ಯಾವ ಅಂದ್ರೆ ಇದು ಓರ್ಲಾಕಿಂದ ಐತ್ರಿ ಇದು ಹೋಗಂಗಿಲ್ಲ. ಇನ್ನೊಂದು ಅಂತಂದ್ರೆ ಅಷ್ಟು ತೀರ ಅಳಿವಾಗತನ ಇವ್ರಿಗಿನೂ ನಾ ಏನು ಹಾಕಂಗಿಲ್ಲ. ಚಂದದ ಇಲ್ರಿ, ಯಾವ ಕಲರ್ ನಿಮಗೆ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಮಾಡಿ. ಅದು ಹೊಸ ಅಂದ್ರೆ ಹೊಸದ್ರಿ, ಹೆಂಗ ಒಂದು ಬಜಾರ್ದೊಳಗೆ ಏನಾದ್ರು ಹೊಸ ಐಟಮ್. ಈಗ ಸೀರೆನೇ ಹೇಳ್ತೀನಿ ರೀ, ಈಗ ಬಾಹುಬಲಿ ಸೀರೆ ಮತ್ತೇನು ಜೂಟ್ ಕಾಟನ್ ನೈಟಿ ಈ ಥರ ಹಿಂಗೆ ಹೊಸದಾಗಿ ಬರ್ತಾವಲ್ಲ, ಆ ಥರ ಈಗ ಹೊಸದಾಗಿ ಬಂದವಂತ್ರಿ ಟಿ ಶರ್ಟ್ ಗಂಡು ಮಕ್ಳಿಗೋಸ್ಕರ. ಚಂದ್ರಿ, ಬರೇ ಹುಡುಗಿಯರ ಸಂಬಂಧ ಇರ್ತಿದ್ವು ಅಂತಾವ್ ಇಂಥವು ಡಿಸೈನ್ ಅದೆಲ್ಲ ಹೊಸದಾಗಿ ಬಂದಿದ್ವು ಅಂತ್ರಿ. ನಾನು ತೊಗೊಂಡ್ಬಂದಿದ್ವಿ ಇವನ್ನ. ಭಾಳ ಸಣ್ಣ ಇಲ್ಲ ಅವು ಎಲ್ಲಿ ಮುಂದೆ ಎಷ್ಟು ವರ್ಷ ಕುಡಿಸ್ತೀವಿ, ನನಗೆ ಅದೊಂದು ಇಷ್ಟ ಇಲ್ಲ. ಬರ್ತಾವ ಜಾಸ್ತಿ ರೊಕ್ಕ ಕೊಟ್ಟು ತೊಗೊಂಡಿದ್ವಿ ಅಂತಂದ್ರೆ ಬರ್ತಾವಪ್ಪ ಉಳಿಸ್ತೀನಿ, ಇಟ್ಟು ಉಡ್ಸಾಕೊಂಡು ಕುಡಿಸ್ಕೊಂಡು ಹೋಗ್ಬೇಕು. ಡೆಲಿವರಿಗೆ ಅಂತ ತೊಗೊಂಬಂದು ಅದನ್ನೇನು ಒಂದು 7 ವರ್ಷ ಉಳಿಸ್ತೀವ ನಾವು. ಬರ್ತಾವ ಈ 2 ಕಲರ್ ಏಕ್ ನಂಬರ್. ಇವು 2 ಅಂದ್ರೆ ಇವ್ರು ಹೊಲಸು ಮಾಡ್ಕೋತಾರೆ ಅನ್ನೋದು ಒಂದೇ ಭಯ ರೀ, ಮತ್ತೇನಿಲ್ಲ. ಮಸ್ತದ ಎಲ್ಲರೂ ಹೋಗಕ್ಕೂ ಗ್ರ್ಯಾಂಡ್ ಅದ ಸರ್. ಇವೇನು ಅಂತ ಸರಿ ಡೈಲಿಗೆ ಇರಂತಿಲ್ಲ. ಇವು 4 ಟಿ ಶರ್ಟ್ ರೀ ಮತ್ತು 4 ಪ್ಯಾಂಟ್ ರೀ. ಪ್ಯಾಂಟ್ ಅದು ಹೊಸರಿಗೆ ಬರ್ತಾವು, ಒಮ್ಮಗೂ ಬರ್ತಾವಲ್ಲ, ಹಂಗೇನಿಲ್ಲ. ಸ್ವಲ್ಪ ಒಮ್ಮಗೂ ಪ್ಯಾಂಟ ಚಲೋ ರೀ. ಸದ್ದಿಲ್ಲೆಲ್ಲ ಸ್ತ್ರೀನೂ ಈಗ ಒಂದು ಸ್ವಲ್ಪ ದೊಡ್ಡ ಚಡ್ಡಿ ಚಂದ ಅನ್ಸಲ್ಲ. ಈಗ ನೋಡ್ರಿ ಪ್ಯಾಂಟ್ ಹಾಕಿ ಎಷ್ಟು ಚಂದ ಅನ್ಸುತ್ತೆ. ತೋರ್ಸಿ ಪ್ಯಾಂಟ್ ತೋರ್ಸಿ. ಸರಿ ಪ್ಯಾಂಟ್ ತೋರ್ಸಪ್ಪಾಜಿ, ಎದ್ದು ತೋರ್ಸು. ನಿನ್ನ ಪ್ಯಾಂಟ್ ತೋರ್ಸು ಹೆಂಗೈತೆ ಅಲ್ರಿ, ಚಂದ ಐತೆ ಅಂತೇಳಿ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ. ದೊಡ್ಡವಾಗಂದ್ರೆ ಈ ಥರ ಹಾಕಿದ್ರೆ ಭಾಳ ಚಂದ ಅನಿಸ್ತಾನ್ರಿ. ಚಡ್ಡಿ ಹಾಕನ ಹೊಲಸಾಗೋಣ, ಕಾಲೆಲ್ಲ ಹೊಲಸು ಮಾಡ್ಕೊಂಡು ಮೊದ್ಲ ಸ್ವಲ್ಪ ಕರ್ರಗದ ನಮ್ಮ ಸಿಡಿ, ಹಂಗಾಗಿ ಮತ್ತಿಕ್ಕೆಲ್ಲ ಒಂಥರ ಕಾಣಿಸ್ತಾನ್ರಿ. ಮುಕ್ಕೊಂಬಿಡು, ನೀವು ಮಕ್ಕಳೋದಾಗ ಚಲೋ ಐತಿ, ಮುಕ್ಕೊಂಬಿಡಪ್ಪ. ಇವು 4 ಪ್ಯಾಂಟ್ ತೊಗೊಂಡಿದ್ರಿ. ಈ ಕಲರ್ ಒಂದು ಇಷ್ಟ ಇದ್ದಿಲ್ಲ, ಹೊಲಸು ಮಾಡ್ಕೊತಾ ಇರುತ್ತೆ. ರೆಡ್ ಕಲರ್ ಈ ಥರ ನೋಡಿದ್ವಿ, ಸಿಗ್ಲಿಲ್ಲ. ಇದೊಂದು ಕಲರ್ ಈ ಬ್ಲ್ಯಾಕ್ ಕಲರು, ನಮ್ದು ರೆಡ್ ಕಲರ್ ಒಳಗೆ ರೆಡ್ ಕಲರ್ ಇಲ್ಲ ಒಂಥರ ರೀ. ಇದೊಂದು ಇಲ್ಲಿದೆ ಇರಲಿ, ಸದ್ಯಕ್ಕೆ ಯೂಸ್ ಮಾಡಂಗಿಲ್ಲ. ಎಂದು ಯೂಸ್ ಮಾಡಕ್ಕಂತಲೇ ತೊಗೊಂಡಿನಿ. ಒಂದಿಷ್ಟು ದಿನ ಹೋಲ್ರಿ ಬಗನ ನಮ್ಮ ಸಿರಿನಿಧಿ ಬಡ್ಡೆಗೆ ಏನಾರ ಹೋದ್ವಿ ಅಂದ್ರೆ ಅವಾಗ ಅಲ್ಲೇ ಉಡ್ಸಕ್ಕೆ ಬರುತ್ತಂತೇಳಿ ಬಿಡಾಕ್ ನೋಡ್ತೀವಿ. ಇವು ಪಕ್ಕಿತ್ ಬರ್ಬೇಕು ಸರ್ಗೆ ಒಟ್ಟು ಇಷ್ಟಿತ್ರಿ. ಇನ್ನು ನಾಳೆ ಬಿಡೋದೊಳಗೆ ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಆಟ ಆಡೋಕ್ಕೆ ಸಾಮಾನು ಮುಂದೆ ನಮ್ಮ ಮನ್ಯಾಗ. ನಿಮ್ಗೆ ಮತ್ತು ನಾಳೆ ಬಿಡೋದಾಗ ಅದನ್ನು ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಅಂತ. ಸರಿ ಬಜಿ ಇಟ್ಬಿಡ್ತೀನಿ ರೀ. ಸಿಕ್ಕಾಪುರ ವಿಜಯಿಗೆ ಬಂದೈತ್ರಿ, ಟೈಮ್ಗೂ ಕೂಡ ಭಾಳ ಆಗೈತಿ. ಟಿ ಶರ್ಟ್ ಚಂದ ಅದಾವ್ರಿ. ಇನ್ನೂ ನಾನು ತೊಗೊಳೋಷ್ಟು ಇಷ್ಟ ಆಗಿದ್ದು ನನಗೆ ಅವು ಟಿ ಶರ್ಟ್ ಸೇಮ್ ಅನ್ನಿಸ್ತಾವೆ, ಕಲರ್ ಅಷ್ಟೇ ಚೇಂಜ್. ಸಾಕು ಈಗ 4 ಬೇರೆ ಬೇರೆ ಥರ. ಮತ್ತು ಯಾವ್ದಾರು ಹೊಸ ಪ್ಯಾಟರ್ನ್ ಇರ್ಲಿಕ್ಕೆ, ಇಲ್ಲಾಂದ್ರೆ ಬೇರೆ ಥರದೊಳಗೆ ನೋಡಿದ್ರಾತು. ಇಲ್ಲಾಂದ್ರೆ ಇವೆಲ್ಲ ಈಗ ಹಾಕ್ತೀನಿ ನೋಡ್ರಿ, ಎಲ್ಲಿಗಾರು ಹೋಗೋ ಮುಂದಾಗ ಹೊಸ ಒಂದು ಸ್ವಲ್ಪ ಚಲೋ ರೊಕ್ಕ ಕೊಟ್ಟು ಕೇಸಿ ಚಲೋ ತೊಗೊಂಡ್ವಿ ಅಂತಂದ್ರೆ ಅವ್ನು ಏನೈತಿ ಎಲ್ಲಿಗಾರು ಹೋಗೋದಾಗ ಯೂಸ್ ಮಾಡ್ಕೊಂಡು, ಇವು ಏನೈತಿ ಡೈಲಿ ಸಣ್ಣ ಪುಟ್ಟ ಯೂಸ್ ಮಾಡಕ್ಕೆ ನಡೀತಾವೆ. ಹಂಗೆ ಮಾಡ್ಬೇಕಂತ ಮಾಡೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೀವು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಏನೋ 1-2 ಸಣ್ಣ ಮಕ್ಕಳಿಗೆ ಕರ್ಕೊಂಡು ವಿಡಿಯೋನ ಮಾಡಬೇಕು. ಅದು ವರ್ಷಕ್ಕೆ ಬರಲಿ, ವರ್ಷದಾಗ 2 ಪಗಾರ ಸಿಗಲಿ ಅಂತೇಳಿ ಅನ್ನಕತ್ತೀನಿ. ಕಡಿಕ ರಿಚಾರ್ಜ್ ಇಂದು ಸಣ್ಣ ಪುಟ್ಟ ಅದ್ರಾಗೆ ಒಂದು 4,000 ಉಳಿದ್ರೂ ಏನು ಪರವಾಗಿಲ್ಲ ರೀ. 4,000 ಅಂದ್ರೆ ಹಂಗ ಅಂತೂ ಯಾರಿಗೂ ಸಿಗಂಗಿಲ್ಲ ಅಂತೇಳಿ ಅಂದ್ಕೊಂಡು ಮಾಡಕತ್ತೀನಂತ.